ನೂತನ ಸಚಿವರಾಗಿ ಸಂತೋಷ್ ಲಾಡ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ನಿರೀಕ್ಷೆ ಇತ್ತ ಸರ್? ನಿರೀಕ್ಷೆ ಇತ್ತು, ಯಾಕಂದ್ರೆ ನಾನು ಕೆಲಸ ಮಾಡಿದ್ದೆ ಅಂತ ನಂಬಿಕೆ ಇದೆ. ಹಾಗಾಗಿ ಎಲ್ಲರೂ ನಿರೀಕ್ಷೆ ಇದೆ. ನಾನೊಬ್ಬನೇ ಬಹಳ ಮೆರಿಟಲ್ಲಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನನಗೆ ಇವತ್ತೇನು ಅವಕಾಶ ಮತ್ತೆ ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿರಾಗಿರಲಿ, ಖರ್ಗೆ ಸಾಹೇಬರಾಗಿರಲಿ, ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರು, ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಅವರು, ಆಮೇಲೆ ಅದ್ರ ಜೊತೆಗೆ ನಮ್ಮ ಹರಿಪ್ರಸಾದ್ ಸಾಹೇಬರು, ಪರಮೇಶ್ವರ್ ಸಾಹೇಬರು, ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ನಮಗೇನು ಮತ್ತೆ ಈ ಒಂದು ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಹೆಸರು ತರ್ತಕ್ಕಂಥದ್ದು, ಇಲಾಖೆ ಕೂಡ ಹೆಸರು ತರ್ತಕ್ಕಂಥ ಕೆಲಸ ಮಾಡ್ತೀವಿ. ಸಂತೋಷ್ ಲಾಡ್ ಅವರು ಯಾವ ಕೊಟ್ಟ ಸರ್? ಹೈಕಮಾಂಡ್ ಕೊಟ್ಟನ, ಸಿದ್ದರಾಮಯ್ಯ ಕೊಟ್ಟನ, ಡಿ.ಕೆ. ಶಿವಕುಮಾರ್ ಕೊಟ್ಟಾರ, ಖರ್ಗೆ ಅವರು ಕೊಟ್ಟಾರ, ಯಾವ ಕೊಟ್ಟ ಸರ್? ಎಲ್ಲ ಲೀಡರ್ಗಳು ಕೊಟ್ಟಾರ, ಆಲ್ ಕೊಟ್ಟಾರ. ಯಾಕಂದ್ರೆ ಬಿಜೆಪಿಯವರು ಏನೇ ಆರೋಪ ಮಾಡಿದ್ರು ಸಂತೋಷ್ ಲಾಡ್ ಅವರು ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಅದಕ್ಕೆ ತಿರುಗೇಟ್ ಕೊಡುವಂತ ಕೆಲಸ ಮಾಡ್ತಿದ್ರು. ಅದು ಎಲ್ಲ ಒಂದ್ ಕಡೆ ಸಂತೋಷ್ ಲಾಡ್ ಅವರಿಗೆ ವರದಾನ ಆಯ್ತಾ ಹೇಗೆ ಸರ್? ಖಂಡಿತವಾಗಿ ಇರ್ಬೋದು. ನಾವು ಮಾಡಿರ್ತಕ್ಕಂಥ ಪಾಲಿಸಿ, ನಾವು ಮಾಡಿರ್ತಕ್ಕಂಥ ಕೆಲಸ, ಸರ್ಕಾರನ ಡಿಫೆಂಡ್ ಮಾಡ್ತಕ್ಕಂಥದ್ದು, ಆಕ್ಟಿವ್ ಆಗಿ ತಿರುಗಾಡಿರ್ತಕ್ಕಂಥದ್ದು ಒಂದು ಮೆರಿಟ್. ನನ್ನಂಗೆ ಎಲ್ಲರಿಗೂ ಮೆರಿಟ್ ಇದೆ. ಬಟ್ ಆದ್ರೂ ಕೂಡ ಎಲ್ಲ ಒಂದು ಅದೃಷ್ಟ ಇರಬೇಕು. ಸೊ ವಿ ಹ್ಯಾವ್ ಟು ಎಕ್ಸೆಪ್ಟ್. ಐ ಆಮ್ ಆಲ್ವೇಸ್ ಐ ಟೆಲ್ ಐ ಆಮ್ ಅ ಲಕ್ಕಿ ರಾಸ್ಕಲ್. ಸೊ ಒಂದು ಅವಕಾಶ ಸಿಕ್ಕಿದೆ. ಖಂಡಿತವಾಗ್ಲೂ ಪಕ್ಷ ಸಂಘಟನೆಗೆ, ಪಕ್ಷದ ಪರವಾಗಿ ಮುಂದೆ ಯುವಜನತೆ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ಸರ್, ಒಂದಿಷ್ಟು ಅಸಮಾಧಾನ ಈಗಾಗಲೇ ಸ್ಫೋಟ ಆಗಿದೆ. ಯಶವಂತ ರಾಯಗೌಡ ಪಾಟೀಲ್ ಇರ್ಬೋದು, ಬೇಲೂರು ಗೋಪಾಲ್ ಕೃಷ್ಣದು ಎಲ್ಲ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಅಂತವ್ರಿಗೆ ಏನ್ ಹೇಳ್ತಾರೆ ಸರ್? ನಾವು ಅರ್ಥ ಮಾಡ್ಕೊಳ್ತೀವಿ, ಗೌರವ ಇದೆ. ಯಾಕಂದ್ರೆ ಆ ಥರ ಅಸಮಾಧಾನ ಆಗ್ತಕ್ಕಂಥ ಸಹಜ ಇದೆ. ಅವ್ರ ಸ್ಥಾನದಲ್ಲಿ ನಾವು ಕೂಡ ಇರ್ಬೋದಾಗಿತ್ತು. ಸೊ ನಾವನ್ನ ಗೌರವಿಸಬೇಕಾಗುತ್ತೆ. ಅವ್ರೇನು ನೋವನ್ನ ತೋಡ್ಕೊಳ್ತಾ ಇದ್ದಾರೆ, ಖಂಡಿತವಾಗ್ಲೂ ನಮ್ಮ ಪಕ್ಷದ ಮುಖಂಡರುಗಳು ಅದನ್ನು ಆಲೋಚಿಸ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ಸಮಾಧಾನ ಖಂಡಿತವಾಗಿ ನಮ್ಮ ಪಕ್ಷ ಮಾಡುತ್ತೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಕಾರ್ಮಿಕ ಇಲಾಖೆ ತಮ್ಮದೇ ಆದಂತಹ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟಿದೆ. ಈ ಬಾರಿ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಯಾವ ಒಂದು ಇಲಾಖೆಯಲ್ಲಿ ಸಾಕ್ಷಿ ಗುಡ್ಡೆ ಬಿಡಬೇಕು ಅಂತ ಗೊತ್ತಿಲ್ಲ. ಯಾವುದೇ ಇಲಾಖೆ ಕೊಟ್ಟರೆ ಖಂಡಿತವಾಗ್ಲೂ ಹೆಸರು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಅಂತ ಮಾಡ್ತೀವಿ. ಇದಿಷ್ಟು ಸಂತೋಷ್ ಲಾಡ್